ನಮಸ್ತೆ ಆತ್ಮೀಯರೇ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇಂದಿನ ತರಗತಿಯಲ್ಲಿ ನಾವು ಅತಿ ಮುಖ್ಯವಾದ ಮತ್ತು ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಬಹುದಾದಂಥ ವಿಷಯವಾದಂತಹ ಮನೋವಿಜ್ಞಾನಿ ಜೀನ್ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತ ಮತ್ತು ನೈತಿಕ ವಿಕಾಸದ ಸಿದ್ಧಾಂತಗಳ ಬಗ್ಗೆ ಮತ್ತು ಅವುಗಳ ಹಂತಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುವ. ಮೊದಲಿಗೆ ಆತ್ಮೀಯರೇ, ಜೀನ್ ಪಿಯಾಜೆ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ಮಾಡಿಕೊಳ್ಳುವುದಾದರೆ, ಜೀನ್ ಪಿಯಾಜೆ ಅವರ ಕಾಲವನ್ನು ನಾವು 1896ರಿಂದ 1980ರವರೆಗೆ ಎಂದು ಗುರುತಿಸಬಹುದು. ಇವರು ತುಂಬ ಒಂದು ಪ್ರಭಾವಶಾಲಿಯಾದಂತಹ ಮನೋವಿಜ್ಞಾನಿಯಾಗಿರುವುದರಿಂದ ಇವರನ್ನು ನಾವು ಫಾದರ್ ಆಫ್ ಚೈಲ್ಡ್ ಸೈಕಾಲಜಿ ಅಂತ ಕೂಡ ಕರಿತೇವೆ. ಹಾಗಾಗಿ ಇವರನ್ನು ಮುಖ್ಯವಾಗಿ ನಾವು ಕ್ರಾಂತಿಕಾರಿ ಮನೋವಿಜ್ಞಾನಿ ಅಂತ ಕೂಡ ಗುರುತಿಸುವುದುಂಟು. ಇವರು ಮೊದಲಿಗೆ ತಮ್ಮ 10ನೇ ವಯಸ್ಸಿನಲ್ಲಿ ಅಲ್ಬಿನೋ ಎಂಬ ಗುಬ್ಬಿಯ ಮೇಲೆ ಒಂದು ಲೇಖನವನ್ನು ಬರೆದು ಆ ಲೇಖನಕ್ಕೆ ಅತ್ಯುತ್ತಮ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡರು. ಆಗಿಂದ ಇವರಿಗೆ ಪ್ರಕೃತಿಯ ಅಧ್ಯಯನದ ಮೇಲೆ ತುಂಬ ಆಸಕ್ತಿ ಹೆಚ್ಚಾಗಿ 21ನೇ ವಯಸ್ಸಿಗೆ ಇವರು ಏನು ಮಾಡಿದ್ರು ಅಂದ್ರೆ, ಜೀನಿವಾ ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರದಲ್ಲಿ ಡಾಕ್ಟರೇಟ್ ಡಿಗ್ರಿಯನ್ನು ಕೂಡ ಪಡೆದುಕೊಂಡರು. ಆದರೆ ಇವರು ಅದೇ ಒಂದು ಪ್ರಾಣಿಶಾಸ್ತ್ರದಲ್ಲೇ ತಮ್ಮ ಉದ್ಯೋಗಾವಕಾಶಗಳನ್ನು ಅರಸಿ ಹೋಗದೆ ಇವರಿಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು. ಅದೇನೆಂದರೆ, ಯಾವುದೇ ಒಂದು ವಿಷಯ ಯಾವುದಪ್ಪ ಅಂದರೆ ಅದು ಬಾಲ್ಯದಲ್ಲಿ ಉತ್ತರಿಸಲಾಗದಂಥ ಕೆಲವು ಪ್ರಶ್ನೆಗಳನ್ನು ಹೇಗೆ ದೊಡ್ಡವರಾದಂಥ ನಾವೆಲ್ಲ ಹೇಗೆ ಉತ್ತರಿಸಲು ಸಾಧ್ಯ ಅನ್ನೋದು ಇವರ ಒಂದು ಯಕ್ಷ ಪ್ರಶ್ನೆಯಾಗಿತ್ತು. ಹಾಗಾಗಿ ಇವರು ಅದರಲ್ಲಿಯೇ ಅನೇಕ ಪ್ರಯೋಗಗಳನ್ನು ಕೈಗೊಂಡು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಬೌದ್ಧಿಕ ಮತ್ತು ನೈತಿಕ ವಿಕಾಸದ ಹಂತಗಳನ್ನು ಕೂಡ ಮಂಡಿಸಿದರು. ಇವರು ಅನುವಂಶೀಯತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇವರನ್ನು ರಚನಾತ್ಮಕ ಮನೋವಿಜ್ಞಾನಿ ಅಂತ ಕೂಡ ನಾವು ಕರೆಯೋದುಂಟು. ಇನ್ನು ಇವರು ತಿಳಿಸಿದಂತಹ ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು ಎಂಬ ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ನಾವು ಈ ಒಂದು ವಿಕಾಸದಲ್ಲಿ ಬರಬಹುದಾದಂತಹ ಪ್ರಕ್ರಿಯೆಗಳು ಅಂದರೆ ಎಲಿಮೆಂಟ್ಸ್, ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು ಅಥವಾ ಇವುಗಳನ್ನು ತತ್ವಗಳು ಕೂಡ ಅಂತ ಕರಿತೇವೆ. ಇವುಗಳ ಬಗ್ಗೆ ನೋಡೋದಾದರೆ ಇವರು 4 ಪ್ರಕ್ರಿಯೆಗಳನ್ನು 4 ಎಲಿಮೆಂಟ್ಸ್ಗಳನ್ನು ತಿಳಿಸಿದ್ದಾರೆ. ಅವು ಪಕ್ವತೆ ಆಗಿರ್ಬೋದು, ಸಾಮಾಜಿಕ ಅಂತರ್ಕ್ರಿಯೆ ಆಗಿರ್ಬೋದು, ಸಾಮಾಜಿಕ ಅನುಭವಗಳು ಮತ್ತು ಹೊಂದಾಣಿಕೆ. ಇಲ್ಲಿ ಪಕ್ವತೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯನ ವಿಕಾಸವು ಆಂತರಿಕವಾಗಿ ಒಂದು ಸಾಧನೆಯ ಮಟ್ಟವನ್ನು ತಲುಪಲು ನಾವು ಆಂತರಿಕವಾಗಿ ಬದಲಾಯಿಸಿಕೊಳ್ಳುವಂತಹ ಗುಣಗಳನ್ನು ನಾವು ಪಕ್ವತೆ ಅಂತ ಕರಿತೀವಿ. ಅಂದರೆ ಒಂದು ಉನ್ನತ ಸಾಧನೆಯ ಮಟ್ಟವನ್ನು ತಲುಪಲಿಕ್ಕೆ ನಮ್ಮಲ್ಲಾಗುವಂಥ ಬದಲಾವಣೆಯನ್ನು ಪಕ್ವತೆ ಅಂತ ಕರಿತೀವಿ. ಇನ್ನು ಸಾಮಾಜಿಕ ಅಂತರ್ಕ್ರಿಯೆ ಅಂದರೆ ಸಮಾಜದೊಂದಿಗೆ ಮಗು ಏನಾಗುತ್ತೆ ಅಂದರೆ ತನ್ನ ಒಂದು ಒಡನಾಟವನ್ನು ಬೆಳೆಸಿಕೊಳ್ಳುವ ಮೂಲಕ ತನ್ನ ಬೌದ್ಧಿಕ ವಿಕಾಸವನ್ನು ಪ್ರಾರಂಭಿಸುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಒಡನಾಟದೊಂದಿಗೆ ಸಾಮಾಜಿಕ ಅನುಭವಗಳನ್ನು ಕೂಡ ಕೇಂದ್ರೀಕರಿಸಿಕೊಳ್ಳುತ್ತಾ ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಮಗು ತನ್ನ ಸಮಾಜದೊಂದಿಗೆ, ತನ್ನ ಕುಟುಂಬದೊಂದಿಗೆ, ತನ್ನ ಸಹಚರರೊಂದಿಗೆ ಅನುಭವಗಳೊಂದಿಗೆ ಮತ್ತು ಅನುಭವಗಳಿಂದ ಹೊಂದಾಣಿಕೆಯನ್ನು ಅನುಸರಿಸುವ ಮೂಲಕ ತನ್ನ ಬೌದ್ಧಿಕ ವಿಕಾಸವನ್ನು ಪ್ರಾರಂಭಿಸುತ್ತದೆ. ಹಾಗಾಗಿ ಬೌದ್ಧಿಕ ವಿಕಾಸದ ಪ್ರಕ್ರಿಯೆಗಳು ಅಥವಾ ಎಲಿಮೆಂಟ್ಸ್ಗಳು ಯಾವ್ಯಾವು ಪಿಯಾಜೆ ಅವರು ಹೇಳಿದ್ದು ಅಂತ ನೋಡೋದಾದರೆ 4: ಪಕ್ವತೆ, ಸಾಮಾಜಿಕ ಅಂತರ್ಕ್ರಿಯೆ, ಸಾಮಾಜಿಕ ಅನುಭವಗಳು ಮತ್ತು ಹೊಂದಾಣಿಕೆ. ಇನ್ನು ಇವರ ಬೌದ್ಧಿಕ ವಿಕಾಸದ ಹಂತಗಳನ್ನು ತಿಳಿದುಕೊಳ್ಳುವ ಮೊದಲು ನಾವು ಇವರು ಈ ವಿಕಾಸದ ಹಂತವನ್ನು ಸಿದ್ಧಪಡಿಸುವಾಗ ಒಂದು 3 ಪ್ರಮುಖವಾದಂಥ ಪರಿಕಲ್ಪನೆಗಳನ್ನು ತಿಳಿಸಿದರು. ಅವೇ ಯಾವಪ್ಪ ಅಂದರೆ ಸ್ಕೀಮಾ ಆಗಿರ್ಬೋದು, ಮನೋಗತ ಮಾಡಿಕೊಳ್ಳುವಿಕೆ ಆಗಿರ್ಬೋದು ಮತ್ತು ಸ್ಥಳಾವಕಾಶವನ್ನು ಒದಗಿಸಿಕೊಳ್ಳೋದು. ಇವು 3ರ ಮೇಲೂ ಈ ಮುಂಚೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಈ ಸ್ಕೀಮಾ ಅಂದ್ರೇನು ಅಂತ ನೋಡೋದಾದರೆ,
ಮಗುವಿನ ಬೌದ್ಧಿಕ ವಿಕಾಸ ಪ್ರಾರಂಭವಾಗುವ ಮೊದಲ ಹಂತವನ್ನೇ ನಾವೇನಂತ ಕರಿತೀವಿ ಅಂದರೆ ಸ್ಕೀಮಾ ಅಂತ ಕರಿತೀವಿ. ಉದಾಹರಣೆಗೆ ಈ ತಾಯಿ ಸ್ಪರ್ಶವಾದಾಗ ಮಗು ನಗೋದಾಗಿರ್ಬೋದು, ಅಥವಾ ಆ ಹಾಲಿನ ಬಾಟಲನ್ನು ಅದುಮಿದಾಗ ಮಗು ಏನು ಮಾಡುತ್ತಂದ್ರೆ ಬಾಯಿ ತೆರೆಯೋದಾಗಿರ್ಬೋದು. ಇವೆಲ್ಲವೂ ಏನಪ್ಪ ಅಂದರೆ ಸ್ಕೀಮಾ ಅಂತ ಕರೀತಾರೆ. ಅಥವಾ ಗೊಂಬೆಯನ್ನು ಅದುಮಿದಾಗ ಶಬ್ದ ಮಾಡುತ್ತಲ್ಲ, ಹೀಗೆ ಗೊಂಬೆಯನ್ನು ಆಟ ಆಡುವಾಗ ಶಬ್ದ ಮಾಡೋದಾಗಿರ್ಬೋದು, ಅಥವಾ ಬಾಲ್ ಉಳ್ಳಿಸಿ ಆಟ ಆಡೋದಾಗಿರ್ಬೋದು, ಇವೆಲ್ಲವನ್ನು ಸ್ಕೀಮಾ ಅಂತ ಕರೀತಾರೆ. ಹಾಗಾದರೆ ಸ್ಕೀಮಾ ಅಂದರೆ ಏನು ಅಂತ ನೋಡೋದಾದರೆ, ಇವುಗಳಿಂದ ಅಥವಾ ಈ ಉದಾಹರಣೆಗಳಿಂದ ತಿಳಿಯೋದೇನೆಂದರೆ, ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಅಥವಾ ಮಗು ಹೊಂದುವಂತಹ ವಿಧಾನ, ತಾನು ಜ್ಞಾನವನ್ನು ಸಂಸ್ಕರಿಸಿಕೊಳ್ಳಲು ಮಾಡುವಂಥ ವಿಧಾನವನ್ನು ಅಥವಾ ಒಂದು ಪರಿಶ್ರಮವನ್ನು ಸ್ಕೀಮಾ ಅಂತ ಕರಿತೀವಿ. ಅಥವಾ ವಸ್ತುಗಳನ್ನು ಕಂಡುಕೊಳ್ಳುವ ಪ್ರಜ್ಞೆಯನ್ನು ನಾವೇನಂತ ಕರಿತೀವಿ ಅಂದರೆ ಸ್ಕೀಮಾ ಅಂತ ಕರಿತೀವಿ. ಇನ್ನು ಈ ಸ್ಕೀಮಾದ ನಂತರ ಬರೋದೇ ಯಾವುದಪ್ಪ ಅಂದ್ರೆ, ಈ ಸ್ಕೀಮಾ ಅದೇ ರೀತಿ ಮುಂದುವರಿಯುತ್ತಾ ಏನಾಗುತ್ತೆ ಅಂದ್ರೆ, ಸಮಾಜದೊಂದಿಗೆ ಅಂತರ್ಕ್ರಿಯೆಯನ್ನು ಹೊಂದುವ ಮೂಲಕ ತನ್ನಲ್ಲೇ ಒಂದು ಬದಲಾವಣೆಯನ್ನು ಪಸರಿಸಿಕೊಳ್ಳುತ್ತಾ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಹೀಗೆ ಬದಲಾವಣೆಗಳನ್ನು ಮಾಡುವುದಕ್ಕೆ ಮತ್ತೊಂದು ಪಾರಿಭಾಷಿಕ ಪದವನ್ನು ಪಿಯಾಜೆ ಅವರು ಬಳಸಿದರು. ಅದೇನಪ್ಪ ಅಂದರೆ ಹೊಂದಾಣಿಕೆ ಅಂತ. ಈ ಹೊಂದಾಣಿಕೆಯಲ್ಲೂ ಕೂಡ ಮತ್ತೆ ಎರಡು ಅಂಶಗಳನ್ನು ಸೇರಿಸಿದರು. ಯಾವಪ್ಪ ಅಂದ್ರೆ ಮನೋಗತ ಮಾಡಿಕೊಳ್ಳೋದು ಮತ್ತು ಸ್ಥಳಾವಕಾಶವನ್ನು ಮಾಡೋದು. ಹಾಗಾದರೆ ಈ ಮನೋಗತ ಮಾಡಿಕೊಳ್ಳುವುದು ಅಥವಾ ಸ್ವಾಂಗೀಕರಣ ಅಂದರೆ ಏನಪ್ಪ ಅಂದರೆ, ಈ ಹೊಸ ಪರಿಕಲ್ಪನೆಗಳು ಮತ್ತು ಅನುಭವಗಳನ್ನು ಪ್ರಸ್ತುತವಾಗಿರುವಂತಹ ಜ್ಞಾನದೊಂದಿಗೆ ಸೇರಿಸಿಕೊಳ್ಳೋದನ್ನೇ ನಾವೇನಂತ ಕರಿತೇವೆ ಅಂದರೆ ಮನೋಗತ ಮಾಡಿಕೊಳ್ಳೋದು ಅಂತ ಕರಿತೀವಿ. ಅಂದರೆ ಈಗ ನಮ್ಗೆ ಇರುವಂತಹ ಜ್ಞಾನದೊಂದಿಗೆ ಹೊಸ ಹೊಸ ವಿಷಯಗಳನ್ನು ಸೇರಿಸ್ಕೊಳ್ತಾ ಹೋಗೋದು. ಅಂದರೆ ಮೊದಲಿಗೆ ಯಾವುದೇ ಒಂದು ವಿಷಯವನ್ನು ನೋಡ್ತಾ, ಈಗ ಫಾರ್ ಎಕ್ಸಾಂಪಲ್ ಒಂದು ಕೈಲಿ ಚಮಚ ಹಿಡ್ಕೊಂಡು ಊಟ ಮಾಡಲು ಸಾಮರ್ಥ್ಯ ಇರುವಂಥ ಮಗು ಆ ಚಮಚವನ್ನು ಹಿಡಿದುಕೊಳ್ಳುವಂಥ ಕೈಯಲ್ಲೇ ಮುಂದೆ ಬರುತ್ತಾ ಒಂದು ಉದ್ದನೆಯ ಪೆನ್ಸಿಲನ್ನಾಗಿರ್ಬೋದು, ಪೆನ್ನನ್ನಾಗಿರ್ಬೋದು, ಕಡ್ಡಿಯನ್ನು ಹಿಡಿದುಕೊಳ್ಳಲು ಸಾಮರ್ಥ್ಯವನ್ನು ಹೊಂದುತ್ತದೆ. ಹೀಗೆ ತನಗೆ ಇದ್ದಂಥ ಪೂರ್ವ ಅನುಭವದ ಆಧಾರದ ಮೇಲೆ ಮತ್ತೊಂದು ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದು ಅಥವಾ ಒಂದು ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳೋದನ್ನು ನಾವೇನಂತ ಕರಿತೀವಿ ಅಂದರೆ ಮನೋಗತ ಅಂತ ಕರಿತೀವಿ. ಹೇಗೆ ಈಗ ಚಮಚ ಹಿಡಿಯೋಕ್ಕೆ ಬರೋಂಥ ಮಗು ಪೆನ್ನನ್ನು ಈಸಿಯಾಗಿ ಹಿಡಿಯುತ್ತೆ, ಇದನ್ನೇ ನಾವೇನಂತ ಅಂದರೆ ಮನೋಗತ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರೋದು ಸ್ಥಳಾವಕಾಶವನ್ನು ಒದಗಿಸೋದು ಅಂತ ಅರ್ಥ. ಸ್ಥಳಾವಕಾಶ ಒದಗಿಸೋದು ಅಂದರೆ ಈಗಾಗಲೇ ತಾನು ಹೊಂದಿದಂಥ ಜ್ಞಾನವನ್ನು, ಸಾಮರ್ಥ್ಯವನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳುವ ಮೂಲಕ ಮುಂದಿನ ಕಲಿಕೆಗೆ ಸಹಾಯಕವಾಗಿ ಮಾಡಿಕೊಳ್ಳೋದನ್ನೇ ಸ್ಥಳಾವಕಾಶ ಒದಗಿಸೋದು ಅಂತ ಕರೀತಾರೆ. ಈ ಚಮಚದ್ದೇ ಉದಾಹರಣೆ ತೆಗೆದಾದರೆ, ಚಮಚವನ್ನು ಹಿಡಿಯುವಂಥ ಕೈಯಿಂದ ಮಗು ಅದೇ ಒಂದು ಜ್ಞಾನದ ಆಧಾರದ ಮೇಲೆ ಸ್ವಲ್ಪ ಕೈಯನ್ನು ಅಗಲ ಮಾಡಿ ಬಾಲನ್ನು ಹಿಡಿಯುವ ಸಾಮರ್ಥ್ಯವನ್ನು ಹೊಂದುತ್ತದೆ. ಹೀಗೆ ಒಂದು ಸಾಮರ್ಥ್ಯ ಮತ್ತೊಂದು ಸಾಮರ್ಥ್ಯಕ್ಕೆ ಪೂರಕವಾಗಿ ಅಥವಾ ಯುಕ್ತವಾಗಿ ಇರುವಂತಹ ಒಂದು ಅನುಭವವನ್ನು ನೀಡೋದನ್ನೇ ನಾವೇನಂತ ಕರಿತೀವಿ ಅಂದರೆ ಸ್ಥಳಾವಕಾಶ ಒದಗಿಸೋದು ಅಂತ ಕರಿತೀವಿ. ಹಾಗಾಗಿ ಪಿಯಾಜೆ ಅವರು ನೀಡಿದಂತಹ ಈ ಹೊಂದಾಣಿಕೆಯಾಗಿರ್ಬೋದು, ಸ್ಕೀಮಾ ಆಗಿರ್ಬೋದು, ಮನೋಗತ ಮಾಡಿಕೊಳ್ಳುವುದಾಗಿರ್ಬೋದು, ಈ ಸ್ಥಳಾವಕಾಶ ಒದಗಿಸೋದು ಇವೆಲ್ಲವೂ ಜ್ಞಾನವನ್ನು ಹೊಂದಲು ಮಾಡುವಂಥ ತಯಾರಿಯಲ್ಲಿ ಬರ್ಬೋದಂಥ ಕೆಲವು ಪ್ರಮುಖ ಪರಿಕಲ್ಪನೆಗಳು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮುಖ್ಯವಾದ ವಿಷಯ ಅದೇ ಬೌದ್ಧಿಕ ವಿಕಾಸದ ಹಂತಗಳು. ಪಿಯಾಜೆ ಅವರು ಬೌದ್ಧಿಕ ವಿಕಾಸವನ್ನು 4 ಹಂತಗಳನ್ನಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಸಂವೇದನಾಗತಿ ಹಂತ. ಇದು ಹುಟ್ಟಿದಾಗಿಂದ 2 ವರ್ಷಗಳವರೆಗಿನ ಅವಧಿಯನ್ನು ಸಂವೇದನಾಗತಿ ಹಂತ ಅಂತ ಕರಿತೀವಿ. ಇನ್ನು ಎರಡನೇದು ಕಾರ್ಯಪೂರ್ವ ಹಂತ. ಇದು 2 ವರ್ಷದಿಂದ 7 ವರ್ಷಗಳವರೆಗೆ. ಇನ್ನು ಮೂರನೇದು ಮೂರ್ತ ಕಾರ್ಯಗಳ ಹಂತ. ಇದು 7 ವರ್ಷದಿಂದ 11 ವರ್ಷದವರೆಗೆ. ಇನ್ನು ಔಪಚಾರಿಕ ಕಾರ್ಯಗಳ ಹಂತ. ಇದು 4ನೇ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಇದನ್ನು ನಾವು 11 ವರ್ಷದ ನಂತರದವರೆಗೂ ಏನಂತ ಈ ಒಂದು ಹಂತವನ್ನು ನೋಡಬಹುದಾಗಿದೆ. ಇನ್ನು ಈ ಹಂತಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಒಂದನೇದು ಸಂವೇದನಾಗತಿ ಹಂತ. ಪಿಯಾಜೆಯವರು ಈ ಹುಟ್ಟಿದಿನಿಂದ 2 ವರ್ಷಗಳವರೆಗೆ ಹಂತವನ್ನು ಯಾಕೆ ಸಂವೇದನಾಗತಿ ಹಂತ ಅಂತ ಕರೆದ್ರೆ ಅಂದರೆ, ಈ ಹಂತದಲ್ಲಿ ಮಗು ಇಂದ್ರಿಯ ಸಂವೇದನೆಗಳು ಮತ್ತು ಗತಿಶೀಲನ ಚಟುವಟಿಕೆಗಳ ನಡುವಿನ ಅನ್ಯೋನ್ಯವಾದಂತಹ ಪ್ರಕ್ರಿಯೆಯನ್ನು ಈ ಒಂದು ಹಂತದಲ್ಲಿ ನಾವು ಕಾಣಬಹುದು. ಹಾಗಾಗಿ ಇದಕ್ಕೆ ಸಂವೇದನಾಗತಿ ಹಂತ ಅಂತ ಕರೆದ್ರು. ಇಲ್ಲಿ ಮಗು ಕೆಲವೊಂದಿಷ್ಟು ವಿಷಯಗಳ ಮೇಲೆ ಒಂದು ಏನು ಮಾಡುತ್ತೆ ಅಂದರೆ ಪ್ರಭುತ್ವವನ್ನು ಹೊಂದುತ್ತದೆ. ಅದೇನಪ್ಪ ಅಂದರೆ, ಈ ಒಂದು ಹಂತದಲ್ಲಿ ಮಗು ವಸ್ತುಗಳು ತನ್ನ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ
ಅವುಗಳು ಅಸ್ತಿತ್ವದಲ್ಲಿವೆ ಎಂಬ ಪರಿಕಲ್ಪನೆಯನ್ನು ಮೂಡಿಸಿಕೊಳ್ಳುತ್ತೆ. ಉದಾಹರಣೆಗೆ ಈಗ 8 ತಿಂಗಳದ ಮಗುಗೆ ಒಂದು ಗೊಂಬೆಯನ್ನು ಕೊಟ್ಟು ಆಟ ಆಡಲಿಕ್ಕೆ ಕೊಟ್ಟು ಆ ಮಗುವನ್ನು ಏನು ಮಾಡುತ್ತೆ ಅಂದರೆ ಆ ಗೊಂಬೆಯನ್ನು ಅದರ ಜೊತೆಗೆ ದಿನ ಆಟ ಆಡ್ತಾ ಇರುತ್ತೆ. ಹಾಗೆ ಆಟ ಆಡುವಂತಹ ಮಗುವಿನ ಗೊಂಬೆಯ ಮುಂದ್ಗಡೆ ಏನಾದರೂ ಅಡ್ಡ ಇಟ್ಟು ಅದು ಗೊಂಬೆ ಕಾಣ್ಲಂಗೆ ಮಾಡಿದರೆ 8 ತಿಂಗಳದ ಮಗುಗೆ ಅದು ಆ ಮಗು ಆ ಗೊಂಬೆಯನ್ನು ಮರ್ತು ಬಿಡುತ್ತೆ, ಸುಮ್ಮನಾಗಿಬಿಡುತ್ತೆ. ಅದೇ ನೀವು 10 ತಿಂಗಳದ ಮಗುವಿನ ಮುಂದೆ ಆ ಗೊಂಬೆಯ ಮುಂದೆ ಏನಾದರೂ ಪರದೆಯನ್ನು ಇಟ್ಟರೆ ಆ ಮಗು ಸುಮ್ಮನಾಗದೆ ಅಥವಾ ಮರ್ತು ಬಿಡ್ದೇನೆ ಅದರ ಹಿಂದುಗಡೆನೂ ಕೂಡ ಗೊಂಬೆ ಇದೆ ಅಂತ ಏನು ಮಾಡುತ್ತೆ ಅಂದರೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದನ್ನೇ ಏನಂತ ಕರೀತಾರೆ ಅಂದರೆ ಮಗು ವಸ್ತುಗಳು ಶಾಶ್ವತ ಎಂಬ ಪರಿಕಲ್ಪನೆಯನ್ನು ಹೊಂದುತ್ತದೆ. ಅಂದರೆ ವಸ್ತುಗಳು ನನ್ನ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದು ಹೋಗಿಬಿಡ್ತು ಅಥವಾ ಮಾಯವಾಗಿಬಿಡ್ತು ಅಂತಲ್ಲ, ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಅದರ ವಸ್ತುವಿನ ಪ್ರೆಸೆನ್ಸ್ ಅಥವಾ ಆ ವಸ್ತು ಇನ್ನೂ ಕೂಡ ಇದೆ ಅನ್ನೋ ಒಂದು ಮನೋಭಾವ ಈ ಒಂದು ಹಂತದಲ್ಲಿ ಮೂಡುತ್ತದೆ ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ನಂತರದ ಹಂತ ಕಾರ್ಯಪೂರ್ವ ಹಂತ. ಇದು ಪ್ರಮುಖವಾದಂಥ ಹಂತ ಅಂತ ಕೂಡ ಕರಿಬೋದು. 2 ರಿಂದ 7 ವರ್ಷದವರೆಗೆ ಅಂದರೆ ಮಗುವಿನ ಒಂದು ಪೂರ್ವ ಬಾಲ್ಯ, ನಮಗೆಲ್ಲ ಗೊತ್ತಿರೋ ಹಾಗೆ 2 ರಿಂದ 6 ವರ್ಷಗಳವರೆಗೆ ಪೂರ್ವ ಬಾಲ್ಯ ಹಂತ ಅಂತ ಕರಿತಿದ್ವಲ್ಲ. ಸೊ ಈ ಒಂದು ಹಂತವನ್ನು ಕಾರ್ಯಪೂರ್ವ ಹಂತ ಅಂತ ಕೂಡ ನಾವು ಕರಿತೀವಿ. ಈ ಕಾರ್ಯಪೂರ್ವ ಹಂತದಲ್ಲಿ ಮಗುವಿನಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಬೆಳೆಯುತ್ತದೆ. ಅಂದರೆ ಇಡೀ ಜಗತ್ತಿರೋದೇ ನನಗಾಗಿ ಮತ್ತು ನಾನು ಹೆಂಗೆ ನೋಡ್ತೀನಿ ಹಾಗೆ ಏನಾಗುತ್ತೆ ಅಂದ್ರೆ ಒಂದು ತನ್ನದೇ ಆದಂಥ ದೃಷ್ಟಿಕೋನಕ್ಕೆ ಈ ಸಮಾಜ ಇದೆ ಅಥವಾ ಈ ಒಂದು ಪರಿಸರ ಇದೆ ಅಂತನ್ನೋ ಒಂದು ಭಾವನೆಯನ್ನು ಈ ಒಂದು ಹಂತದಲ್ಲಿ ಮಗು ಹೊಂದಿರುತ್ತೆ. ಮತ್ತು ಮಗು ಏನು ಮಾಡುತ್ತಂದ್ರೆ ಒಂದೇ ಒಂದು ಗುಣದ ಆಧಾರದ ಮೇಲೆ ಎಲ್ಲ ವಸ್ತುಗಳನ್ನು ವರ್ಗೀಕರಣ ಮಾಡುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವಸ್ತು, ಈಗ ಯಾವುದೇ ಒಬ್ಬ ವ್ಯಕ್ತಿಗಳು ಮುಂದೆ ಬಂದರೆ ಅವನೇನಾದರೂ ಎ ವ್ಯಕ್ತಿ ಹಾಗೆ ಬಿ ವ್ಯಕ್ತಿಯಲ್ಲಿ ಒಂದು ಗುಣ ಏನಾದರೂ ಕಂಡುಬಿಟ್ರೆ ಉಳಿದ ಎಲ್ಲ ಗುಣಗಳು ಏನಾಗುತ್ತೆ ಅಂದ್ರೆ ಎ ವ್ಯಕ್ತಿ ಹಾಗೇ ಇದೆ ಅಂತ ಅಂದ್ಕೊಂಡ್ಬಿಡುತ್ತೆ. ಒಂದೇ ಒಂದು ಗುಣ ಸಿಮಿಲರ್ ಕಂಡ್ರೂ ಕೂಡ ಎಲ್ಲ ಗುಣಗಳು ಏನು ಸೇಮ್ ಅವನ ಥರನೇ ಇದ್ದಾನೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಹೊಂದೋಕೆ ಶುರು ಮಾಡುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಅಹಂ ಕೇಂದ್ರಿತ ಪ್ರವೃತ್ತಿಯಲ್ಲಿ ಕಾಣಬಹುದು. ಅಂದರೆ ಬಿಂಬ ಮತ್ತು ಪ್ರತಿಬಿಂಬ ಎರಡೂ ಕೂಡ ಒಂದೇ ಅನ್ನೋ ಒಂದು ಕಲ್ಪನೆಯನ್ನು ಈ ಒಂದು ಹಂತದಲ್ಲಿ ನೋಡ್ತಾನೆ. ಅದಷ್ಟೇ ಅಲ್ಲದೇ ವಿಳಂಬಿತ ಅನುಕರಣೆಯನ್ನು ಕಾಣ್ಬೋದು. ಮಗು ತನ್ನ ತಂದೆ ತಾಯಿಗಳನ್ನು ನೋಡಿ ಅಥವಾ ಅವರು ಇರೋದನ್ನು ನೋಡಿ ಮನೆಯಲ್ಲಿದ್ದಾಗ ಮಗು ಏನಾಗುತ್ತೆ ಅಂದರೆ ಅವರಂತೆ ವರ್ತಿಸಲಿಕ್ಕೆ ಪ್ರಾರಂಭಿಸುತ್ತೆ. ಇದನ್ನೇ ನಾವೇನಂತಾಗ ಅನುಕರಣೆ ಅಂತ ಕೂಡ ಕರಿತೇವೆ. ಇನ್ನು ಅಷ್ಟೇ ಅಲ್ಲದೆ ಸಾಂಕೇತಿಕ ಆಟಗಳನ್ನು ಆಡುತ್ತೆ ಮಗು ಈ ಒಂದು ಹಂತದಲ್ಲಿ. ಅಂದರೆ ಕೋಲನ್ನು ತೊಗೊಂಡು ಅಜ್ಜಿ ಕೋಲ್ ಥರ ಅಜ್ಜಿ ಅಥವಾ ಯಾವುದಾದ್ರೂ ಒಂದು ಕೋಲ್ ತೊಗೊಂಡ್ರೆ ಅದನ್ನು ಕುದುರೆ ಅಂದ್ಕೊಂಡು ಅದ್ರ ಮೇಲೆ ಹತ್ಕೊಂಡು ಕುದುರೆ ಆಟ ಆಡೋದು ಅಥವಾ ಮದುವೆ ಆಟ ಆಡೋದು ಅಥವಾ ಸ್ಕೂಲಿನ ಆಟ ಆಡೋದು, ಹೀಗೆ ಸಾಂಕೇತಿಕ ಆಟಗಳನ್ನು ಹೆಚ್ಚಾಗಿ ಆಡುತ್ತೆ. ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಕಲ್ಪನಾ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತೆ. ಅಂದರೆ ಈ ಒಂದು ಹಂತದಲ್ಲಿ ಮಗು ಹೆಚ್ಚಿನ ಅಥವಾ ಕಲ್ಪನಾ ಶಕ್ತಿ ಹೆಂಗಿರುತ್ತಪ್ಪ ಅಂದರೆ ಸೃಜನಶೀಲತೆಯ ಮಟ್ಟವನ್ನು ತಲುಪುವವರೆಗೂ ಅಥವಾ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗುವಂತೆ ಮಾಡುವಂತಹ ಈ ಒಂದು ಕಲ್ಪನಾ ಸಾಮರ್ಥ್ಯ ಈ ಒಂದು ಮಕ್ಕಳಲ್ಲಿ ಮೂಡಿರುತ್ತೆ. ಅಂದರೆ ಈ ಚಿಕ್ಕ ಚಿಕ್ಕ ಹಾಡುಗಳನ್ನು ಬರೆಯೋದಾಗಿರ್ಬೋದು, ಆಟ ಆಡೋದು ಅಥವಾ ಮಣ್ಣಿನ ಗಾಡಿ ಮಾಡೋದು, ಬೆಂಡಿನ ಗಾಡಿ ಮಾಡೋದು, ಎತ್ತು ಮಾಡೋದು, ಗೊಂಬೆಗಳ ಬಟ್ಟೆ ಹೊಲಿಯೋದಾಗಿರ್ಬೋದು, ಈ ಎಲ್ಲ ಒಂದು ಕಾಲ್ಪನಿಕ ಅಥವಾ ಸೃಜನಶೀಲ ಚಟುವಟಿಕೆಗಳು ಏನಾಗುತ್ತೆ ಅಂದರೆ ಈ ಒಂದು ಹಂತದಲ್ಲಿ ಕಾಣಿಸುತ್ತೆ. ಇನ್ನು ಮುಖ್ಯವಾಗಿ ನೋಡೋದಾದರೆ ಈ ಒಂದು ಹಂತದಲ್ಲಿ ಪ್ರತಿಲೋಮದ ಕೊರತೆ ಕಾಣಿಸುತ್ತೆ. ಪ್ರತಿಲೋಮದ ಕೊರತೆ ಅಂದರೆ ಈಗ ಉದಾಹರಣೆಗೆ 2 3 6 ಅಂತ ಹೇಳುತ್ತೆ ಮಗು. ನಾವು ಕೇಳ್ತೇವೆ 2 × 3 ಎಷ್ಟಪ್ಪ ಅಂದಾಗ 6 ಅಂತ ಹೇಳೋ ಮಗುವನ್ನ ಅದನ್ನೇ ನೀವು 3 × 2 ಎಷ್ಟು ಅಂತ ಕೇಳಿದ ತಕ್ಷಣ ಮಗು ಯೋಚಿಸಕ್ಕೆ ಶುರು ಮಾಡುತ್ತೆ. ನೀವು ಅಂಕಿ ಸಂಖ್ಯೆಗಳನ್ನು ಬದಲಾಯಿಸಿದರೂ ಕೂಡ ಅವುಗಳ ಗುಣಲಬ್ಧ ಅದೇ ಇರುತ್ತೆ ಅನ್ನೋ ಕಲ್ಪನೆ ಇರುವುದಿಲ್ಲ. ಹಾಗಾಗಿ ಮಗು ಸ್ವಲ್ಪ ಗೊಂದಲಕ್ಕುಂಟಾಗಿ ಮತ್ತೆ ಅದು 3 ಮಗ್ಗಿಯನ್ನು ಓದಲಿಕ್ಕೆ ಶುರು ಮಾಡುತ್ತೆ ಅಥವಾ 3 ಮಗ್ಗಿಯಲ್ಲಿ ತನ್ನ ಉತ್ತರವನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ನಾವೇನು ಮಾಡ್ತೇವೆ ಅಂದರೆ ಇದನ್ನೇ ನಾವೇನಂತಕ್ಕಂದ್ರೆ ಪ್ರತಿಲೋಮದ ಕೊರತೆ ಅಂತ ಕರಿತೀವಿ. ಹೀಗೆ ಮಗು ಈ ಒಂದು ನಿರ್ಜೀವ ವಸ್ತುಗಳಿಗೂ ಕೂಡ ಜೀವ ಇದೆ ಅನ್ನೋ ಒಂದು ಕಲ್ಪನೆಯನ್ನು ಈ ಒಂದು ಹಂತದಲ್ಲಿ ಅನಿಮಿಸಮ್ ಅಥವಾ ಅದಕ್ಕೆ ನಾವೇನಂತ ಕರಿತೀವಿ ಅನಿಮಿಸಮ್ ಅಂದರೆ ನಿರ್ಜೀವ ವಸ್ತುಗಳು ಕೂಡ ಜೀವ ಇದೆ ಅಂದ್ಕೊಂಡು ಅದು ನನ್ನ ಮಗು, ನನ್ನ ಗೆಳೆಯ ಅಥವಾ ಇದಕ್ಕೆ ಗೊಂಬೆಗಳು ಊಟ ಮಾಡಿಸೋದಾಗಿರ್ಬೋದು, ಹೀಗೆ ನಿರ್ಜೀವ ವಸ್ತುಗಳಿಗೂ ಕೂಡ ಜೀವ ಇದೆ ಅನ್ನೋದನ್ನು ಮಗು ಈ ಒಂದು ಹಂತದಲ್ಲಿ
ನೋಡಿಕೊಳ್ಳುತ್ತೆ. ಅಥವಾ ಅಷ್ಟೇ ಅಲ್ಲದೇ ವಾರ್ತಾಲಾಪ ಮಾಡೋದು, ಅಂದರೆ ಮಗು ತನ್ನಷ್ಟಕ್ಕೆ ತಾನೇ ಮಾತಾಡ್ತಿರುತ್ತೆ ಈ ಒಂದು ಹಂತದಲ್ಲಿ. ಇದಿಷ್ಟು ಗುಣಗಳನ್ನು ನಾವು ಕಾರ್ಯಪೂರ್ವ ಹಂತದಲ್ಲಿ ನೋಡಬಹುದು. ಇನ್ನು ನಂತರದ ಹಂತ ಮೂರ್ತ ಕಾರ್ಯಗಳ ಹಂತ. ಇದನ್ನು 7 ವರ್ಷದಿಂದ 11 ವರ್ಷದವರೆಗೆ ನೋಡ್ಬೋದು. ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಮೂಡುತ್ತದೆ ಮತ್ತು ಹಲವಾರು ಸ್ಥಾಯಿತ್ವದ ಪರಿಕಲ್ಪನೆಗಳು ಕೂಡ ಉಂಟಾಗುತ್ತದೆ. ಏನಿದು ಸ್ಥಾಯಿತ್ವ ಪರಿಕಲ್ಪನೆ ಅಂದರೆ, ವಸ್ತುವಿನ ಬಾಹ್ಯ ರೂಪದ ಬದಲಾದರೂ ಕೂಡ, ಅಂದರೆ ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಕೂಡ ತನ್ನ ಮೂಲ ಲಕ್ಷಣಗಳನ್ನು ಹಾಗೇ ಉಳಿಸಿಕೊಳ್ಳುತ್ತದೆ ಅನ್ನೋದನ್ನೇ ನಾವೇನಂತ ಕರಿತೀವಿ ಅಂದರೆ ಸ್ಥಾಯಿತ್ವ ಅಂತ ಕರಿತೀವಿ. ಅಂದರೆ ಈಗ ಒಂದು ವಸ್ತುವಿನ ಬದಲಾವಣೆಸಿದರೆ, ಏನಾದರೂ ಈಗ ಯಾವುದೋ ದುಂಡಗಿರುವಂಥ ಒಂದು ವಸ್ತುವಿನ ಕೊಟ್ಟು ಅದನ್ನು ಏನೋ ಯಾವುದೋ ಒಂದು ಆಕೃತಿಯನ್ನು ಮಾಡಿದರೆ, ಅಥವಾ ಒಂದಿಷ್ಟು ದುಂಡಗೆ ಇರುವಂತಹ ರಜ್ಜನ್ನು ಕೊಟ್ಟು ಅಥವಾ ಮಣ್ಣಿನ ಒಂದು ಮಿಶ್ರಣವನ್ನು ಕೊಟ್ಟು ಅದರಿಂದ ಒಂದು ಆಕೃತಿಯನ್ನು ಮಾಡಿದರೂ ಕೂಡ ಆ ಒಂದು ಮಣ್ಣಿನ ಮೂಲ ಗುಣ ಬದಲಾಗಲ್ಲ ಅಂತ ಹೇಳೋದನ್ನೇ ನಾವೇನಂತ ಕರಿತೀವಿ ಅಂದರೆ ಸ್ಥಾಯಿತ್ವ ಅಂತ ಕರಿತೀವಿ. ಈ ಒಂದು ಸ್ಥಾಯಿತ್ವ ಯಾವ ರೀತಿ ಇರುತ್ತೆ ಅಂದರೆ, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆಯಾದಂಥ ಸ್ಥಾಯಿತ್ವ ಅಥವಾ ಬೇರೆ ಬೇರೆಯಾದಂತಹ ಪರಿಕಲ್ಪನೆ ಮೂಡುತ್ತೆ ಬೇರೆ ಬೇರೆ ವಯಸ್ಸಿನಲ್ಲಿ. ಹೇಗೆ 6ನೇ ವಯಸ್ಸಿನಲ್ಲಿ ಏನಾಗುತ್ತೆ ಅಂದರೆ ಸಂಖ್ಯಾ ಸ್ಥಾಯಿತ್ವ ಮೂಡುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಅಂದರೆ ಪ್ರಥಮ ವರ್ಷದಲ್ಲಿ ಅಥವಾ 1ನೇ ತರಗತಿಯಲ್ಲಿ ಮಕ್ಕಳಿಗೆ ಮೊದಲು ಸಂಖ್ಯಾಸ್ಥಾಯಿತ್ವ ಅಂದರೆ ಮಗುವಿನಲ್ಲಿ ಆ ಒಂದು ಹಂತದಲ್ಲಿ ಸಂಖ್ಯೆಗಳ ಬಗ್ಗೆ ಒಂದು ಸಾಮರ್ಥ್ಯ, ಸಂಖ್ಯೆಗಳನ್ನು ಓದುವುದಾಗಿದೆ, ಅವುಗಳನ್ನು ಗುರುತಿಸುವ ಸಾಮರ್ಥ್ಯ ಬರೋದ್ರಿಂದನೇ ಮಕ್ಕಳಿಗೆ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಅಂಕಿ ಸಂಖ್ಯೆಗಳನ್ನು ಕಲಿಸ್ತಾರೆ. ಅದು 6ನೇ ವಯಸ್ಸಿನ ಅಂದರೆ 1ನೇ ತರಗತಿ. ನಂತರ 2ನೇ ತರಗತಿ ಅಥವಾ 7ನೇ ವಯಸ್ಸಿಗೆ ಏನಾಗುತ್ತೆ ಅಂದರೆ ದ್ರವ್ಯರಾಶಿಯ ಸ್ಥಾಯಿತ್ವ ಬೆಳೆಯುತ್ತೆ. ಅಂದರೆ ಏನಾಗುತ್ತೆ ಈ ಒಂದು ಹಂತದ, ಇದನ್ನು ಉದಾಹರಣೆ ಮೂಲಕ ನೋಡೋದಾದರೆ ದ್ರವ್ಯರಾಶಿಯ ಸ್ಥಾಯಿತ್ವ ಹೇಗೆ ಬರುತ್ತದೆ ಅಂದರೆ, ಈಗ 7 ವರ್ಷದ ಮುಂಚಿತ ವಯಸ್ಸು ಅಂದರೆ 5 ವರ್ಷ 4 ವರ್ಷದ ಮಗುಗೆ ನೀವು ಎರಡೂ ಒಂದೇ ದ್ರವ್ಯರಾಶಿಯನ್ನು ಹೊಂದಿರುವಂತಹ ಮಣ್ಣಿನ ಉಂಡೆಗಳನ್ನು ಕೊಡೋದು. ಇವೆರಡೂ ನೋಡಪ್ಪ ಅಂತ. ಸೊ ಆವಾಗ ಅದು ಎರಡೂ ಸೇಮ್ ಇರೋದ್ರಿಂದ, ಎರಡು ದುಂಡಕ್ಕಿರೋದ್ರಿಂದ ಎರಡು ಸಮವಾಗಿದೆ ಅಂತ ಹೇಳುತ್ತೆ. ಅದೇ ಉಂಡೆಗಳನ್ನು ನೀವು ಒಂದು ಉಂಡೆಯನ್ನು ಉದ್ದಕ್ಕೆ ಮಾಡಿ, ಅಂದರೆ ಅದನ್ನು ಉದ್ದಾಗಿ ಹೊಸೆದು ಒಂದನ್ನು ಹಾಗೆ ದುಂಡಗಿಟ್ಟರೆ ಇದರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ನೋಡೋದಾದರೆ ಮಗು ಏನು ಮಾಡುತ್ತೆ ಅಂದರೆ ಉದ್ದಗ ಕೊಳವೆ ಆಕಾರದಲ್ಲಿರೋದೇ ದ್ರವ್ಯರಾಶಿ ಹೆಚ್ಚು ಅಂತ ಹೇಳುತ್ತೆ. ಯಾವುದು 4 ಅಥವಾ 5ನೇ ವಯಸ್ಸಿಗೆ. ಆದರೆ 7ನೇ ವಯಸ್ಸಿನ ಮಗುವಿಗೆ ಕೇಳೋದಾದರೆ ಅದು ನೀವು ಎಷ್ಟೇ ಉದ್ದ ಮಾಡಿದರೂ ಕೂಡ, ಎಷ್ಟೇ ಆಕಾರದಲ್ಲಿ ಬದಲಾಯಿಸಿದರೂ ಕೂಡ ಎರಡೂ ದ್ರವ್ಯರಾಶಿಗಳು ಒಂದೇ ಅಂತ ಹೇಳುತ್ತೆ. ಇದನ್ನೇ ಏನಂತಾರೆ ಅಂದರೆ ದ್ರವ್ಯರಾಶಿ ಸ್ಥಾಯಿತ್ವ ಹೊಂದೋದು ಅಂತ ಕರೀತಾರೆ. ಇನ್ನು 9ನೇ ವಯಸ್ಸಿಗೆ ಏನಾಗುತ್ತೆ ಅಂದರೆ ತೂಕ ಸ್ಥಾಯಿತ್ವ ಬೆಳೆಯುತ್ತದೆ. ಅಂದರೆ ಸ್ಥಾಯಿತ್ವದ ಪರಿಕಲ್ಪನೆ ಬೆಳೆಯುತ್ತದೆ. ಹೇಗೆ ಅಂದರೆ 9 ವರ್ಷದ ಮುಂಚಿತ ವಯಸ್ಸಿನಲ್ಲಿ ಯಾವುದಾದ್ರೂ ಮಗುವಿಗೆ, ಈಗ ಒಂದು 6 ವಯಸ್ಸು ಅಥವಾ 8 ವಯಸ್ಸಿನ ಮಗುವಿಗೆ ಒಂದು ಕಡಿಮೆ ತೂಕದ ಒಂದು ಉದ್ದನೆಯ ಮರದ ತುಂಡನ್ನು ಮತ್ತು ಒಂದು ಕಬ್ಬಿಣದ ಒಂದು ಕಬ್ಬಿಣದ ಗುಂಡನ್ನು ತೋರಿಸಿದಾಗ ಆ ಮಗು ಏನು ಮಾಡುತ್ತೆ ಅಂದರೆ ಉದ್ದಗಾಗಿ ದೊಡ್ಡದಾಗಿರೋದ್ರಿಂದ ಕಟ್ಟಿಗೆನೇ ಹೆಚ್ಚು ತೂಕವನ್ನು ಹೊಂದಿದೆ ಅಂತ ಹೇಳಿಬಿಡುತ್ತೆ. ಆದರೆ 9ನೇ ವಯಸ್ಸಿನ ಮಗು ಹಾಗೆ ಮಾಡದೆ ಅವುಗಳೆರಡನ್ನೂ ತನ್ನ ಕೈಯಲ್ಲಿ ಹಿಡಿದು ಅವುಗಳ ಭಾರ ಎಷ್ಟಿದೆ ಅಂತ ನೋಡುವುದರ ಮೂಲಕ ಯಾವುದು ಹೆಚ್ಚು ತೂಕವನ್ನು ಹೊಂದಿದೆ ಅಂತ ಹೇಳುವಂಥ ಸಾಮರ್ಥ್ಯವನ್ನು 9ನೇ ವಯಸ್ಸಿಗೆ ಹೊಂದುತ್ತದೆ. ಹೀಗೆ 6, 7 ಮತ್ತು 9 ವಯಸ್ಸಿನಲ್ಲಿ ಸಂಖ್ಯಾಸ್ಥಾಯಿತ್ವ, ದ್ರವ್ಯರಾಶಿ ಸ್ಥಾಯಿತ್ವ ಮತ್ತು ತೂಕದ ಸ್ಥಾಯಿತ್ವ ಬೆಳೆಯುತ್ತದೆ ಅಂತ ಏನು ಮಾಡಿದ್ದಾರೆ ಅಂದರೆ ಪಿಯಾಜೆ ಅವರು ಈ ಮೂರ್ತ ಕಾರ್ಯಗಳ ಹಂತಗಳಲ್ಲಿ ತಿಳಿಸಿದರು. ಇನ್ನು ನಂತರದ ಕೊನೆಯ ಹಂತ ಯಾವುದಪ್ಪ ಅಂದರೆ ಔಪಚಾರಿಕ ಕಾರ್ಯಗಳ ಹಂತ. ಇದು 11ನೇ ವಯಸ್ಸಿನ ನಂತರ. ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಅಮೂರ್ತ ಚಿಂತನಾ ಸಾಮರ್ಥ್ಯ ಅಥವಾ ತಾರ್ಕಿಕ ಸಾಮರ್ಥ್ಯ ಮೂಡಿರುತ್ತೆ. ಅಂದರೆ ತನ್ನ ಕಲ್ಪನೆಗೆ ಅಥವಾ ತನ್ನ ಕಣ್ಣಿಗೆ ಇಲ್ಲದೇ ಇದ್ದರೂ ಕೂಡ ವಿಷಯದ ಬಗ್ಗೆ ಅಮೂರ್ತವಾಗಿ, ಅಂದರೆ ಯೋಚಿಸುವ ಮೂಲಕ, ಕಲ್ಪನೆಯಲ್ಲಿ ಯೋಚಿಸುವ ಮೂಲಕ ತಾರ್ಕಿಕವಾಗಿ ವಿಷಯಗಳನ್ನು ಮಂಡಿಸುವಂಥ ಸಾಮರ್ಥ್ಯ ಈ ಒಂದು ಹಂತದಲ್ಲಿ ನಾವು ಕಾಣಬಹುದು. ಇನ್ನು ಈ ಹಂತದಲ್ಲಿ ತಾರುಣ್ಯಾವಸ್ಥೆಯಲ್ಲಿರುವಂಥ ಮಕ್ಕಳು ಸ್ವತಂತ್ರವಾಗಿ ಆಲೋಚಿಸ್ತಾರ ಮತ್ತು ತಾರ್ಕಿಕವಾಗಿ ಆಲೋಚಿಸ್ತಾರ ಮತ್ತು ಮುಖ್ಯವಾಗಿ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡ್ತಾರೆ. ಇದಿಷ್ಟು ಈ ಒಂದು ಔಪಚಾರಿಕ ಕಾರ್ಯದ ಹಂತಗಳಲ್ಲಿ ನಾವು ಕಾಣಬಹುದು. ಇವಿಷ್ಟು ಅಂದರೆ 4
ಪಿಯಾಜೆ ಅವರು ತಿಳಿಸಿದಂತಹ ವಿಕಾಸ ಯಾವುದು ಬೌದ್ಧಿಕ ವಿಕಾಸದ ಹಂತಗಳು. ಮೊದಲನೇದು ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತ. ಇನ್ನು ನಂತರ ಬರೋದು ಯಾವುದಪ್ಪ ಅಂದ್ರೆ ನೈತಿಕ ವಿಕಾಸದ ಹಂತಗಳು. ಯಾವ್ಯಾವು ನೈತಿಕ ವಿಕಾಸದ ಹಂತಗಳು ಅಂತ ನೋಡೋದಾದರೆ ಮೊದಲನೇದು ಸಂಬಂಧ ಭಾವಹೀನ ಹಂತ, ಇದು ಹುಟ್ಟಿದಾಗಿನಿಂದ 5 ವರ್ಷಗಳವರೆಗೆ. ಇನ್ನು ಎರಡನೇದು ನೈತಿಕ ಸದಾಚಾರದ ಅಥವಾ ಪರಾಧಿಪತ್ಯದ ಹಂತ 5ರಿಂದ 10 ವರ್ಷ. ಇನ್ನು ಸ್ವಯಂ ಆಧಿಪತ್ಯ 10 ವರ್ಷದ ನಂತರ. ಸೊ ಈ ಹಂತಗಳನ್ನು ನೋಡೋದಾದರೆ ಮೊದಲನೇದು ಹೇಳಿದಾಗೆ ಸಂಬಂಧ ಭಾವಹೀನ ಹಂತ. ಇಲ್ಲಿ ಮಗುವಿಗೆ ಯಾವುದೇ ನೈತಿಕವಾದಂಥ ಅಥವಾ ಅನೈತಿಕವಾದಂಥ ಯಾವ ಕಲ್ಪನೆಯೂ ಇರೋದಿಲ್ಲ. ಸಣ್ಣ ಮಗು ಆಗಿರೋದ್ರಿಂದ ಯಾವ ಕಲ್ಪನೆಯೂ ಇರುವುದಿಲ್ಲ. ಇದನ್ನೇ ನಾವೇನಂತ ಕರಿತೀವಿ, ಸಂಬಂಧ ಭಾವಹೀನ ಹಂತ ಅಂತ ಕರಿತೀವಿ. ಹಾಗಾಗಿ ಪಿಯಾಜೆ ಅವರು ಈ ಒಂದು ಹಂತವನ್ನು ಅಷ್ಟಾಗಿ ಗಣನೆಗೆ ತೆಗೆದುಕೊಂಡಿಲ್ಲ. ನಂತರ ಬರೋ ಹಂತಗಳೇ ಯಾವುದಪ್ಪ ಅಂದ್ರೆ ಪರಾಧಿಪತ್ಯ ಹಂತ. ಇದನ್ನು ನಾವು ನೈತಿಕ ಸದಾಚಾರದ ಹಂತ ಕೂಡ ಅಂತ ಕರಿತೀವಿ. ಈ ಹಂತವನ್ನು ನಾವು ವಿಷಮ ಮತ ಹಂತ ಕೂಡ ನಾವು ಕರೆಯೋದನ್ನು ನೋಡ್ಬೋದು. ಇಲ್ಲಿ ಮಗು ಬಾಹ್ಯ ನೈತಿಕತೆ ಅಥವಾ ನೀತಿ ನಿಯಮಗಳ ನಿಯಂತ್ರಣವನ್ನು ಬೇರೆಯವರ ಮೇಲೆ ಹೊಂದಿರುತ್ತೆ. ಪ್ರಮುಖವಾಗಿ 4 ಅಂಶಗಳನ್ನು ನೋಡೋದಾದರೆ ಮೊದಲನೇದು ಬಾಹ್ಯ ನೈತಿಕತೆ. ಏನಪ್ಪ ಬಾಹ್ಯ ನೈತಿಕತೆ ಅಂದರೆ ಮಗು ಹೊರಗಿನ ಪ್ರಪಂಚದಿಂದ ಒಂದು ನೈತಿಕತೆಯನ್ನು ಹೊಂದುತ್ತದೆ. ಅಂದರೆ ದೊಡ್ಡವರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡುತ್ತೆ. ಇಲ್ಲಿ ಮಗು ತನ್ನದೇ ಆದಂಥ ಒಂದು ಯೋಚನೆಯನ್ನು ಮಾಡೋದಿಲ್ಲ. ದೊಡ್ಡವರು ಇದು ಸರಿ ಇದು ತಪ್ಪು ಅಂತ ಹೇಳಿದರೆ ಅದು ಸರಿ ಅದು ತಪ್ಪು ಅಂತಾನೆ ಬಾಹ್ಯವಾಗಿ ನೈತಿಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ನೀತಿ ನಿಯಮಗಳು ನಿಯಂತ್ರಣ ಬೇರೆಯವರಿಂದ ಆಗಿರುತ್ತೆ. ಅದಕ್ಕಾಗಿ ಇದನ್ನು ಪರಾಧಿಪತ್ಯ ಅಂತ ಕರೀತಾರೆ. ಯಾವುದೇ ನೀತಿ ನಿಯಮಗಳು ಅಂದರೆ ಶಾಲೆಗೆ 10 ಗಂಟೆಗೆ ಹೋಗಬೇಕು, ಸೀದಾ ಓದಬೇಕು ಮತ್ತು ಅಲ್ಲಿಂದ ಬರಬೇಕು, ಈ ರೀತಿಯ ಹಂತಗಳು. ಅಂದರೆ ಸಣ್ಣ ಮಕ್ಕಳಲ್ಲಿ ಏನಾಗಿರುತ್ತೆ ಅಂದರೆ ಸರ್ ಏನು ಹೇಳ್ತಾರ, ಮನೇಲಿ ಏನು ಹೇಳ್ತಾರ ಅದೇ ಅಂತಿಮ ಅಥವಾ ನಿಯಮಗಳು ಅನ್ನೋ ಒಂದು ನಿಯಂತ್ರಣವನ್ನು ನಾವು ಈ ಹಂತದಲ್ಲಿ ನೋಡ್ಬೋದು. ಇನ್ನು ಯಥಾರ್ಥವಾದ ಅಂದರೆ ಹೆಂಗಿರುತ್ತೆ ಹಾಗೆ ಯಾವುದು ಬದಲಾಯಿಸೋದಿಲ್ಲ. ಇದು ಈ ಕಡೆ ವಸ್ತುಗಳನ್ನು ಈ ಕಡೆನೇ ಇಡಬೇಕು ಅಂತ ಹೇಳಿದರೆ ಆ ಕಡೆ ವಸ್ತುಗಳನ್ನ ಆ ಕಡೆ ಮತ್ತು ಹೇಗೆ ಹೊಂದಿಸಬೇಕು ಹಾಗೆ ಹೊಂದಿಸಬೇಕು. ಓದಿಟ್ಬಿಟ್ರೆ ಮುಗೀತಪ್ಪ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಹೇಗಿತ್ತು ಹಾಗೆ ಹೊಂದಿಸಬೇಕು, ಹೇಗಿತ್ತು ಹಾಗೆ ಮಾಡಬೇಕು. ಅಂದರೆ ಯಥಾರ್ಥವಾದ ಯಾವುದು ಬದಲಾಯಿಸಬಾರ್ದು. ಹೀಗೆ ಮಗು ತನ್ನ ಗುಣವನ್ನು ಬೆಳೆಸ್ಕೊಳುತ್ತೆ. ಇನ್ನು ನಿರ್ಬಂಧ ಅಂದರೆ ಮಗು ಏನು ಮಾಡುತ್ತೆ ಅಂದರೆ ಎಷ್ಟೋ ವಿಷಯಗಳಲ್ಲಿ ಯಾರೋ ಹೇಳಿರ್ತಾರೆ ಇದನ್ನು ಮಾಡಬಾರ್ದು ಅಥವಾ ಅದು ತಪ್ಪು, ಅಲ್ಲಿ ಏನೋ ಒಂದು ಇದು ಒಳ್ಳೆಯದಲ್ಲ ಅಂತ ಯಾರಾದರೂ ಹೇಳಿದ್ದಾರೆ ಅಂದರೆ ಅಲ್ಲಿ ಯಾರೋ ಒಬ್ಬರು ನಿನಗೆ ಪ್ರಭಾವಶಾಲಿಯಾದಂಥ ಮನೆಯವರೇ ಹೇಳಿದ್ದಾರೆ ಅದ್ರ ಒಳ್ಳೆಯ ವಿಷಯ ಆದರೂ ನೀನು ಮಾಡಬಾರ್ದು ಅಂತ ಯಾರೋ ಹೇಳಿದ್ದಾರೆ ಅಂದರೆ ಮಗು ಏನು ಮಾಡುತ್ತೆ ಅಂದರೆ ನಿರ್ಬಂಧಿಸಿಬಿಡುತ್ತೆ. ಅಂದರೆ ನಾನು ಮಾಡಲ್ಲ, ನಮ್ಮಪ್ಪ ಹೇಳಿಲ್ಲ, ನಂಗೆ ಮಾಡೋದು ಹೇಳಿಲ್ಲ, ಸೊ ನಾನು ಮಾಡಲ್ಲ. ಹಾಗೆ ಇದನ್ನೇ ನಿರ್ಬಂಧ ಅಂತ ಕರಿತೀವಿ. ಹೀಗೆ ಮಗು ಪರಾಧಿಪತ್ಯದಲ್ಲಿ ಒಂದು ಒಳಪಟ್ಟಿರೋದ್ರಿಂದ ಇದನ್ನು ಏನಂತಾರೆ ಪರಾಧಿಪತ್ಯ ಹಂತ ಅಂತ ಕೂಡ ಕರಿತಾರೆ. ಇನ್ನು ನೆಕ್ಸ್ಟ್ ಬರೋದೇ ನೈತಿಕ ಸ್ವಯಮಾಧಿಪತ್ಯ. ಇದರ ಅಪೋಸಿಟ್ ಅಂದರೆ ಪರಮಾಧಿಪತ್ಯದ ಅಪೋಸಿಟ್. ಇಲ್ಲಿ ಮಗು ನೈತಿಕವಾದಂಥ ವಿಚಾರಗಳನ್ನು ತಾನಾಗಿ ಅಂದರೆ ಆಂತರಿಕವಾದ ನೈತಿಕತೆಯನ್ನು ಹೊಂದಿದೆ. ಇಲ್ಲಿ ಬಾಹ್ಯವಾಗಿರೋದಿಲ್ಲ, ನೈತಿಕತೆ ಆಂತರಿಕವಾಗಿರುತ್ತೆ ಮತ್ತು ಸ್ವಯಂ ನೈತಿಕತೆಯನ್ನು ಹೊಂದಿರುತ್ತೆ. ಮಗು ಏನು ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧರಿಸುತ್ತೆ. ಇನ್ನು ಸಂದರ್ಭಾನುಸಾರ ನಿಯಮಗಳ ಬದಲಾವಣೆಯನ್ನು ಹೊಂದಿರುತ್ತೆ. ನಾವು ಪರಾಧಿಪತ್ಯದಲ್ಲಿ ಏನು ಮಾಡ್ತೇವೆ ಅಂದರೆ ಯಥಾರ್ಥವಾದ ಅಂದರೆ ಏನಪ್ಪ ಅಂದರೆ ರೆಡ್ ಲೈಟ್ ಬಂದಾಗ ಏನು ಮಾಡಬೇಕು, ನಿಲ್ಲಬೇಕು, ಟ್ರಾಫಿಕ್ಕಲ್ಲಿ ಗ್ರೀನ್ ಲೈಟ್ ಬಂದಾಗ ಹೋಗಬೇಕು. ಇದು ಯಥಾರ್ಥವಾದ, ಯಾವುದು ಬದಲಾಗಲ್ಲ, ಹೆಂಗಿತ್ತು ಹಾಗೆ ಮಾಡಬೇಕು, ಏನು ಬದಲಾಯಿಸಿಕೊಳ್ಳ. ಆದರೆ ಇಲ್ಲಿ ಪರಾಧಿಪತ್ಯದಲ್ಲಿ ಹಾಗಲ್ಲ, ಸಂದರ್ಭಾನುಸಾರ. ಏನೋ ಎಮರ್ಜೆನ್ಸಿ ಬಂದದ್ದು, ರೆಡ್ ಲೈಟ್ ಬಂದಿದ್ರು ಕೂಡ ನನಗೇನು ಎಮರ್ಜೆನ್ಸಿ ಐತಿ, ನಾನು ಹೋಗ್ಬೋದು. ಅಂದರೆ ಇಲ್ಲಿ ರೂಲ್ ಬ್ರೇಕ್ ಮಾಡ್ತಾ ಇದ್ದೀವಿ. ಯಾಕೆ ಬ್ರೇಕ್ ಮಾಡ್ತಾ ಇದ್ದೀವಿ? ಸಂದರ್ಭಕ್ಕೆ ಅಂದರೆ ಅನುಕೂಲ ಆಗೋ ಥರ. ಅಂದರೆ ಅಲ್ಲಿ ಎಲ್ಲೋ ನನಗೆ ಬ್ಲಡ್ ಕೊಡಬೇಕಾಗೈತೆ ಅರ್ಜೆಂಟ್, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ, ರೆಡ್ ಲೈಟ್ ಆದರೂ ಕೂಡ ನಾನು ಅದನ್ನು ಬ್ರೇಕ್ ಮಾಡಿ ಹೋಗ್ತೀನಿ. ಇದು ತಪ್ಪಲ್ಲ. ಅಂದರೆ ಎಮರ್ಜೆನ್ಸಿಗೋಸ್ಕರ ನಾನು ಹೋಗೋದು ತಪ್ಪಲ್ಲ, ಅಥವಾ ರೆಡ್ ಲೈಟ್ ಆದರೂ ಕೂಡ ಆ್ಯಂಬುಲೆನ್ಸ್ ಹೋದರೂ ಕೂಡ ಅದು ತಪ್ಪಲ್ಲ. ಹೀಗೆ ಇದನ್ನು ನಾವೇನಂತಾರೆ ಸಂದರ್ಭಾನುಸಾರ ನಿಯಮಗಳ ಬದಲಾವಣೆ ಅಂತ ಕರಿತೇವೆ. ಇನ್ನು ಸಹಯೋಗದ ನೈತಿಕತೆ ಅಂತ ಕೂಡ ಇದನ್ನು ಕರಿತೇವೆ. ಏನಪ್ಪ ಇದು ಸಹಯೋಗದ ನೈತಿಕತೆ ಅಂದರೆ, ಒಂದು ಹುಡುಗನ ಪಕ್ಕದಲ್ಲಿ ಅಥವಾ ಕುಂದರಲ್ಲಿ ಏನು ಮಾಡ್ತಾಳೆ ಅಂದರೆ ಹಿಂಜರಿಸ್ತಾಳೆ ಈ ಒಂದು ಹಂತದಲ್ಲಿ. ಅಂದರೆ ಒಂದು
ಮೊದಲು ಎಲ್ಲ ಒಂದು ಹಂತದಲ್ಲೂ ಮಕ್ಕಳೇನಾಗು ಒಗ್ಗೂಡ್ತಾ ಇದ್ರು, ಅಂದರೆ ಮಕ್ಕಳು ಯಾವುದೇ ಲಿಂಗ ತಾರತಮ್ಯ ಇಲ್ಲದೆ ಎಲ್ಲರೂ ಒಟ್ಟಿಗೆ ಬೆರೀತಾಯಿದ್ರು. ಆದರೆ ಈ ಸ್ವಯಂ ಆಧಿಪತ್ಯದಲ್ಲಿ ಬಂದ ತಕ್ಷಣ ಹುಡುಗ ಹುಡುಗಿಯರು ಏನಾಗ್ತಾರೆ ಅಂದರೆ ತಮ್ಮ ಒಂದು ಗುಣಧರ್ಮ ಅಥವಾ ತಮ್ಮ ಒಂದು ಲಿಂಗದ ಆಧಾರದ ಮೇಲೆ ಸಂಘವನ್ನು ಹೊಂದೋದು, ಅವರೊಟ್ಟಿಗೆ ಬೆರೆಯೋದನ್ನು ನಾವಿಲ್ಲಿ ಕಾಣಬಹುದು. ಇದನ್ನೇ ನಾವೇನಂತ ಕರಿತೇವೆ ಅಂದರೆ ಸ್ವಯಂ ಆಧಿಪತ್ಯದ ಹಂತ ಅಥವಾ ಅಂತ ಕರಿತೇವೆ. ಇನ್ನು ನೈತಿಕ ಸಮಾನತೆಯು ಕೂಡ ಇಲ್ಲಿ ಕಾಣ್ಬೋದು ನಾವು. ಅಂದರೆ ನೀನೇನಾದರೂ ನನಗೆ ಕೊಟ್ಟೆ ನಾನು ನಿನಗೆ ಕೊಡ್ತೇನೆ. ಅಲ್ಲಿ ಏನಾಕಿತ್ತು ಹೇಳೋ, ಅವ್ರು ಕೊಡದೇನೆ ಇರಲಿ, ಕೊಡಬೇಕು ಅನ್ನೋ ಗುಣ ಇತ್ತು, ಮಗು ಹಂಚು ತಿನ್ನಬೇಕು ಅನ್ನೋ ಗುಣ ಅಲ್ಲಿರ್ತಿತ್ತು. ಆದರೆ ಇಲ್ಲಿ ಹಾಗಲ್ಲ. ಸ್ವಯಮಾಧಿಪತ್ಯದಲ್ಲಿ ನೀ ನನಗೆ ಕೊಟ್ಟಿಪ್ಪ ಅಂದ್ರೆ ನಾನು ನಿನಗೆ ಕೊಡ್ತೇನೆ. ಇವತ್ತು ನನಗೆ ಡಬ್ಬಿ ತಂದು ತಿನ್ನೋಕ್ಕೇನೋ ತಿನ್ನಕ್ಕೆ ಕೊಟ್ಟಿಯಾ, ನಾನು ನಿನ್ಗೆ ತಿನ್ನಕ್ಕೆ ಕೊಡ್ತೇನೆ. ನೀವು ಚಾಕ್ಲೇಟ್ ಕೊಟ್ಟೆ ನಾನು ನಿನ್ಗೆ ಚಾಕ್ಲೇಟ್ ಕೊಡ್ತೇನೆ. ನೀ ಕೊಟ್ಟಿಲ್ಲ ಹಂಗೆ ಕೊಡಲ್ಲ. ಹೀಗೆ ಮಗು ಏನಾಗುತ್ತೆ ಅಂದರೆ ನೈತಿಕ ಸಮಾನತೆಯನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ನೈತಿಕ ಸಾಪೇಕ್ಷವಾದ ಅಂದರೆ ಎಲ್ಲವನ್ನು ನಾನೇ ರೋಲ್ ಮಾಡ್ತೇನೆ, ಅಂದರೆ ಮೀನ್ಸ್ ನಾನೇ ಎಲ್ಲ ಮುಂದಾಳತ್ವ ವಹಿಸ್ತೇನೆ, ನಾ ಹೇಳ್ದಂಗೆ ನಡಿಬೇಕು, ಎಲ್ಲವನ್ನು ನಾನೇ ನಿಭಾಯಿಸ್ತೇನೆ ಅನ್ನೋ ಒಂದು ನೈತಿಕ ಸಾಪೇಕ್ಷವಾದವನ್ನು ನಾವು ಈ ಒಂದು ಹಂತದಲ್ಲಿ ಕಾಣಬಹುದು. ಇಷ್ಟು ಏನಪ್ಪ ಅಂದ್ರೆ ನೈತಿಕ ವಿಕಾಸದ ಹಂತಗಳು. ಹಾಗಾಗಿ ಆದ್ಮೇಲೆ ನಾವು ಇಷ್ಟೊತ್ತು ನಾವೇನು ಮಾಡಿದ್ವಿ ಅಂದರೆ ಜೀನ್ ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಹಂತಗಳು ಮತ್ತು ನೈತಿಕ ವಿಕಾಸದ ಹಂತಗಳ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಬ್ರೂನರ್ ಅವರ ವಿಕಾಸದ ಹಂತಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡುವ. ಹಾಗಾಗಿ ಅಲ್ಲಿಯವರೆಗೂ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.